ನಾವು ಒಂದು ಕಥೆ ಕೇಳ್ತೀವಿ, ಶ್ರೀನಿವಾಸ ಕಲ್ಯಾಣ ಎಲ್ಲ ಕೇಳಿದಿರಲ್ಲ. ಒದ್ದದ್ದು ಶ್ರೀನಿವಾಸ ದೇವರಿಗೆ, ಮನೆ ಬಿಟ್ಟು ಹೋಗಿದ್ಯಾರು? ಲಕ್ಷ್ಮಿ. ದೇವರಿಗೆ ಅವಮಾನ ಆದ್ರೆ ನಾ ಹೋಗ್ತೀನಿ, ದೇವರಿಗೆ ಸನ್ಮಾನ ಆದ್ರೆ ನಾ ಬರ್ತೀನಿ ಅಂತ ತೋರಿಸ್ತಿದ್ದೆ. ಇಲ್ಲಿ ದೇವರಿಗೆ ಸನ್ಮಾನ, ಅದಕ್ಕೆ ನಾನೇ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ರು. ಅಲ್ಲಿ ದೇವರಿಗೆ ಅವಮಾನ, ನಾ ಮನೆ ಬಿಟ್ಟು ಹೋಗ್ತೀನಿ. ನೀವು ಮನೇಲಿ ದೇವ್ರ ಪೆಟ್ಟಿಗೆ ಕಟ್ಟಿಟ್ಟು ಅವಮಾನ ಮಾಡಿದ್ರಿ ಅಂದ್ರೆ ಲಕ್ಷ್ಮಿ ಹೊಟ್ಟೋಗ್ತಾರೆ. ಏನಿಲ್ಲ ಸರ್, ನಾವು ಎಷ್ಟೋ ದಿನ ಆಯ್ತು ಪೆಟ್ಟಿಗೆ ಕಟ್ಟಿತ್ತು, ನಮ್ಮಲ್ಲೇ ಲಕ್ಷ್ಮಿಗೆ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಬ್ಯಾಂಕಲ್ಲೇ ಇಟ್ಟಿದ್ದೀವಿ ಅಂತ. ನಿಮ್ಮಲ್ಲಿ ಧನ ಇರುತ್ತೆ, ಅದು ಸಾಧನೆಗೆ ಕೆಲ್ಸಕ್ಕೆ ಬರಲ್ಲ. ಧನಕ್ಕೆ ಎರಡು ಮಾರ್ಗ, ಒಂದು ಸಾಧನ, ಇನ್ನೊಂದು ಅನ್ಯಾಯ. ಎಲ್ಲೋ ಕುಡ್ತಕ್ಕೋ, ಇಲ್ಲೋ ರೇಸ್ಗೋ, ಇನ್ನೋ ಸುಡುಗಾಡ್ಗೋ, ಇಲ್ಲ ಚೆನ್ನಾಗಿ ಕುಡ್ತಾ ಇಲ್ಲ, ರೇಸ್ ಇಲ್ಲ, ಎಲ್ಲ ಹಾಗಾದ್ರೆ ರೋಗಕ್ಕೋ ಯಾವ್ದಕ್ಕೋ ಹೋಗುತ್ತೆ. ಹಾರ್ಟಲ್ಲಿ ಎಲ್ಲೋ ಹೋಲ್ ಮಾಡ್ತಾರೆ, ಅಥವಾ ಕಿಡ್ನಿ ಏನೋ ಗೋವಿಂದ ಆಗಿರುತ್ತೆ, ಅಥವಾ ಲಿಂಗ್ ಎಲ್ಲ ಒಂದು ಲಿವರ್ ಯಾವುದೋ ಗೋವಿಂದ ಆಗಿರುತ್ತೆ. 50 ಲಕ್ಷ ಕೊಟ್ಟರು ಬರಲ್ಲ. ದೇವ್ರು ಕೊಟ್ಟ ಲಿವರ್, ದೇವ್ರು ಕೊಟ್ಟ ಕಿಡ್ನಿ, ದೇವ್ರು ಕೊಟ್ಟ ಹಾರ್ಟ್ ಬಿಡಿ, ಅವೆಲ್ಲ ಕಾಣ್ಲಾರ. ದೇವ್ರು ಕೊಟ್ಟ ಹಲ್ ಸೆಟ್ ಕಳ್ಕೊಂಡ್ರೇನೆ ವಾಪಸ್ ಬರಲ್ಲ, ಇನ್ನೇನ್ ಬರತ್ರಿ? ಅದರಿಂದ ಭಗವಂತ ಕೊಡುವಂತ ದೊಡ್ಡ ಸಂಪತ್ತು ಅಂದ್ರೆ ಆರೋಗ್ಯ, ಅದನ್ನ ನೆಟ್ಟಿಗಿರ್ಬೇಕು. ಇಲ್ಲ ಅಂದ್ರೆ ದೇವ್ರು ದುಡ್ಡು ಕೊಡ್ತಾನೆ, ತಕ್ಕ ರೋಗವನ್ನು ಕೊಟ್ಬಿಡ್ತಾನೆ. ಇಲ್ಲ ಸಾಧನೆ ಮಾಡಿಸ್ತಾನೆ. ದೇವರು ದುಡ್ಡು ಕೊಟ್ಟು ಸಾಧನೆ ಮಾಡಿಸ್ತಾನೆ ಅಂದ್ರೆ ಅದು ಲಕ್ಷ್ಮಿ ಅಂತ ತಿಳ್ಕೊಳ್ಳಿ. ನಿಮ್ಮನ್ನ ಲಕ್ಷ್ಮಿ ಇದ್ದಾಳೆ ಅಂತ.